ಸೊ ಹೆಲೋ ಗೈಸ್, ಎಲ್ರಿಗೂ ನನ್ನ ಮಿನಿ ವ್ಲಾಗ್ ಪಾರ್ಟ್ 2ಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಓದ್ ವ್ಲಾಗಲ್ಲಿ ಗೊತ್ತಿರಂಗೆ ನಾನು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಲ್ಲಿ ಇದ್ದೀನಿ. ನೀವ್ಯಾರು ನನ್ನ ಹಳೆ ವ್ಲಾಗ್ ನೋಡಿದ್ರೆ ಪ್ಲೀಸ್ ನನ್ನ ಹಳೆ ವ್ಲಾಗ್ನ ಚೆಕ್ಔಟ್ ಮಾಡಿ. ಅದು ನೋಡಾದ್ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ. ಆ್ಯಕ್ಚುಲಿ ಗೈಸ್, ಇಲ್ಲಿಂದ 3 ಕಿಲೋಮೀಟರ್ ಪಾರ್ಕಿಂಗ್ ಜಾಗದಿಂದ ಮುಳ್ಳಯ್ಯನಗಿರಿ ಪೀಕ್ಗೆ 3 ಕಿಲೋಮೀಟರು. ಸೊ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳೋಕ್ಕಾಗಲ್ಲ. ಸುಮಾರು ಜನರು ವಾಕಿಂಗಲ್ಲಿ ಹೋಗ್ತಾರೆ. ನಾವು ಜೀಪ್ನ ಚೂಸ್ ಮಾಡಿದ್ವಿ. ಸೊ ನಾವು ಈ ಫಾಗ್ಗಳ ಮಧ್ಯೆ ಜೀಪ್ನ ಓಡಿಸ್ಕೊಂಡು ರೀಚ್ ಆಗಿದ್ದು ಮುಳ್ಳಯ್ಯನಗಿರಿ ಪೀಕ್ದು ಸ್ಟೆಪ್ಸ್ ಹತ್ರ. ಸೊ ಗೈಸ್, ಈಗ ಜೀಪ್ ಇದು ಈಗ ಜಸ್ಟ್ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ ರೀಚ್ ಆಗೋಕ್ಕೆ. ಆ್ಯಕ್ಚುಲಿ ಇಲ್ಲಿಂದ ಗ್ರಾಸ್ ಇದೆ ಅಷ್ಟೇ, ಅಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಈಗ ಬಿದ್ದರು ಇಲ್ಲ ಸುಮ್ಮನೆ ಜಾರಿ ಏನಾದರೂ ಹೋಗ್ಬಿಟ್ಟು ಏನೋ ಆಯಿತು ಯಾರು ಗೊತ್ತಾಗ. ಬಟ್ ಫಾಗು ಮೂವ್ ಆಯ್ತಿರೋದು ಕ್ಯಾಮ್ರಾ ಕ್ಯಾಪ್ಚರ್ ಆಯ್ತಿರೋ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಮಾತ್ರ ಸಗಲ ಕಾಣಿಸ್ತಿದೆ ಇಂಥ ವೆದರಲ್ಲಿ. ಸೊ ಗೈಸ್, ಒಂದು 10 ಮಿನಿಟ್ಸ್ ಟ್ರೆಕ್ ಅಷ್ಟೇ ಮೇಲ್ಗಡೆ ತನಕ. ಅಲ್ಲಿ ತನಕ ಹೋಗೋ ಅಷ್ಟೊತ್ತಿಗೆ ನಮ್ಮ ಕೈಯೆಲ್ಲ ಮರಗಟ್ಟು ಫುಲ್ ಚಳಿಯಾಗಿ ಹೋಗ್ಬಿಟ್ಟಿತ್ತು. ಹೆಂಗಿದೆ ಹುಷಾರು ಹುಷಾರು. ಸೊ ಗೈಸ್, ಆ ಟ್ರೆಕ್ ಮಾಡೋ ಮೊಮೆಂಟಲ್ಲಿ ಐ ಹ್ಯಾವ್ ಎಂಜಾಯ್ಡ್ ವೆರಿ ವೆಲ್. ತುಂಬ ಸಗಲಾಯಿತು ಆ ಜಾಗ. ಫುಲ್ ಕೋಲ್ಡ್ ಆಗಿ ಚಿಲ್ಡ್ ಆಗಿ ವೆದರ್ ಬೇರೆ. ಆ ಜಾಗ ಮಾತ್ರ ಸೂಪರ್ ಆಗಿತ್ತು. ಹಂಗೆ ಮೇಲ್ಗಡೆ ಹೋಗಿ ರೀಚ್ ಆದ್ವಿ. ಮೇಲ್ಗಡೆ ಬೆಟ್ಟದಲ್ಲಿ ಒಂದು ಪುಟ್ಟ ಟೆಂಪಲ್ ಇತ್ತು. Finally at the peak of ಮುಳ್ಳಯ್ಯನಗಿರಿ, the highest peak of ಕರ್ನಾಟಕ. ಪ್ಲೇಸ್ ಮಾತ್ರ ತುಂಬ ವಂಡರ್ಫುಲ್ ಆಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್. ತುಂಬ ಚೆನ್ನಾಗಿತ್ತು. ನೀವೆಲ್ಲರೂ ಬನ್ನಿ ಅಂತ ನಾನು ಹೇಳ್ತೀನಿ. ನಾವು ಅದಾದ್ಮೇಲೆ ನೆಕ್ಸ್ಟ್ ಹೋಗಿದ್ದು ಕೆಳಗಡೆಗೆ. ಕೆಳಗಡೆ ಇಳ್ದ ಅಂದರೆ ಒಂದು ಜೀಪ್ ಇಟ್ಕೊಳ್ಬೇಕು ಮತ್ತೆ ಕೆಳಗಡೆ ಹೋಗೋಕ್ಕೆ. ಸೊ ಪರ್ ಹೆಡ್ 50 ರುಪೀಸ್. ಜೀಪಲ್ಲಿ ಹೋಗ್ಬೇಕಂದ್ರೆ ಮೇಲ್ಗಡೆ ಬರಬೇಕಂದ್ರೆ ಪರ್ ಹೆಡ್ 50 ರುಪೀಸ್. ನಾವು 4 ಪೀಪಲ್ ಬಂದಿದ್ದು 200 ಆಯಿತು. ಸೊ ಈಗ ಹೋಯ್ತಾನು ಜೀಪ್ ಮಾಡ್ಕೊಂಡು ಕೆಳಗಡೆ ತಮಿಳ್ನಾಡು, ಕೇರಳ, ಆಂಧ್ರ, ಕಲ್ಕತ್ತಾ, ಮಹಾರಾಷ್ಟ್ರ, ಡೆಲ್ಲಿ, ಎಲ್ಲಿಂದ ಜನ ಬಂದಿರೋದು ಹೂ ನೋಡಕ್ಕೆ. ಅಷ್ಟು ಜನ ಬಂದಿರೋದು ಹೂ ನೋಡಕ್ಕೆ. ಕುರುವಂಜಿ ಅನ್ನೋ ಒಂದು ಹೂ ಬೆಳೆಯತ್ತಂತೆ. ಅದು 12 ವರ್ಷಕ್ಕೆ ಒಂದ್ಸತಿ ಅಷ್ಟೇ ಅಂತ ಬೆಳೆಯೋದು. ಸೊ 5 ಇಯರ್ಸ್ ಆಗಿದೆ. ಇನ್ನು 7 ಇಯರ್ಸ್ ಆದಮೇಲೆ ಮತ್ತೆ ಬೆಳೆಯೋದಂತೆ. ತುಂಬ ಚೆನ್ನಾಗಿರತ್ತಂತೆ. ಫುಲ್ಲು ವರ್ಲ್ಡ್ ವೈಡ್ ಬರ್ತಾರಂತೆ ನೋಡೋಕ್ಕೆ, ನಮ್ಮ ನೇಷನ್ ವೈಡ್ ಅಲ್ಲ.